ನಮ್ಮ ಜನ, ನಮ್ಮ ನಂಬಿಕೆಗಳು. ವೀಕ್ಷಕರೇ, ನಿಮಗೆ ಎಜೆ ವಿತ್ MKN ಚಾನಲ್ಗೆ ಸ್ವಾಗತ. ಈ ಬಾರಿ ಗಣೇಶ ಚತುರ್ಥಿಯಲ್ಲಿ ನಾವು ಅನೇಕ ರೀತಿಯ ಗಣೇಶನ ಪ್ರತಿಷ್ಠಾಪನೆಯನ್ನು ನೋಡಿದ್ದೇವೆ. ಅದೇ ರೀತಿಯಲ್ಲಿ ರಾಣೆಬೆನ್ನೂರಿನಲ್ಲಿ ಈ ಬಾರಿ ಒಂದು ವಿಶಿಷ್ಟವಾದಂಥ ಗಣೇಶನನ್ನು ಪ್ರತಿಷ್ಠಾಪಿಸಲಾಗಿದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು 1925ರಲ್ಲಿ ಪ್ರಾರಂಭವಾಗಿ 2025ಕ್ಕೆ 100 ವರ್ಷಗಳನ್ನು ಪೂರ್ಣಗೊಳಿಸಿರುತ್ತದೆ. ಶತಮಾನ ಕಂಡ ಈ ಸಂದರ್ಭದಲ್ಲಿ ಅದರ ಸ್ಥಾಪಕರಾದಂಥ ಹೆಗಡೆಯವರವರ ರೂಪದಲ್ಲಿ ಗಣೇಶನನ್ನು ಪ್ರತಿಷ್ಠಾಪನೆಯನ್ನು ಮಾಡಲಾಗಿದೆ. ಹೆಗಡೆಯವರವರ ಮುಂದೆ ಅನೇಕವಾದಂಥ ಗಣವೇಷಧಾರಿಗಳು ತಮ್ಮ ಕಸರತ್ತುಗಳನ್ನು ಪ್ರದರ್ಶಿಸುತ್ತಿರುವ ರೀತಿಯಲ್ಲಿ ಇದನ್ನು ಚಿತ್ರಿಸಲಾಗಿದೆ. ಅದೇ ರೀತಿಯಲ್ಲಿ ಸಂಘ ಬೆಳೆದು ಬಂದ ಹಾದಿಯನ್ನು ಇದರಲ್ಲಿ ತೋರಿಸಲಾಗಿದೆ. ಅಲ್ಲಿನ ಇನ್ನೊಂದು ವಿಶೇಷ ಅಂದರೆ ತೇಲುವ ಸೂರ್ಯನ ಮೂರ್ತಿಯನ್ನು ಕೂಡ ಅಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಇಂತಹ ವೈವಿಧ್ಯತೆಯನ್ನು ನಾವು ಈ ಬಾರಿಯಲ್ಲಿ ಗಣೇಶ ಚತುರ್ಥಿಯಲ್ಲಿ ಕಾಣುತ್ತಿದ್ದೇವೆ. ನೀವು ಕೂಡ ಗಮನಿಸಬಹುದು. ಎಲ್ಲರಿಗೂ ಧನ್ಯವಾದಗಳು. ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ. ಅಷ್ಟೇ ಅಲ್ಲ, ಸೂರ್ಯ ದೇವಾಲಯದ ಅದ್ಭುತವಾದ ವಾಸ್ತುಶಿಲ್ಪ ಮತ್ತೆ ಕಲಾತ್ಮಕತೆಯನ್ನು ಕಣ್ತುಂಬಿಕೊಳ್ಳಕ್ಕೆ ನಾವು ಒಡಿಶಾ ರಾಜ್ಯಕ್ಕೆ ಹೋಗ್ಬೇಕು ಅಂತೇನಿಲ್ಲ. ನಮ್ಮ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ರಾಣೆಬೆನ್ನೂರಿಗೆ ಬಂದ್ರೆ ಸಾಕು, RSS ನ ಕೊಡುಗೆಗಳು ಮತ್ತೆ ಕೋನಾರ್ಕ್ ಸೂರ್ಯ ದೇವಾಲಯದ ಅದ್ಭುತವನ್ನ ಕಣ್ತುಂಬಿಕೋಬಹುದು. ಮತ್ತೆ ರಾಣೆಬೆನ್ನೂರು ರಾಜ ಗಣಪತಿ 16 ವರ್ಷದವರೆಗಿನ ಎಲ್ಲಾ ಗಣಪತಿಗಳನ್ನು ನೋಡಬಹುದು. ಯಾವ್ದೆಲ್ಲ ಮಂಟಪವನ್ನ ನಮಗೆ ಕೊಡುಗೆಯಾಗಿ ನೀಡಿದ್ರು ಪ್ರತಿಯೊಂದು ಅಪ್ಡೇಟ್ ಸಹ ಇಲ್ಲಿ ಸಿಗುತ್ತೆ. ಇಷ್ಟ ಆಯ್ತಲ್ವಾ? ಹಾಗಾದ್ರೆ ಇದೇ ತರ ಅಪ್ಡೇಟ್ಸ್ಗೆ ನಮ್ಮ ಪೇಜ್ ನ ಫಾಲೋ ಆಗೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. Ha ha,